ವಿಕ್ರಾಲ್ನ ತಾಳಕ್ಕೆ ಎಲ್ಲರೂ ಕುಣಿತಾರೆ, ಆದ್ರೆ ಇವರು ಕೇವಲ ವೇದಾ ಸಿಟಿಯ ಜನರು. ಇವರು ಕೂಡ ನನ್ನ ತಾಳಕ್ಕೆ ಕುಣಿಲೇಬೇಕು. ನೀನ್ ನಿಂತ್ಕೋ, ಇದನ್ನ ನಾನ್ ನೋಡ್ಕೋತೀನಿ. ಬರ್ಲಿ ಬಿಡು. ನಿಲ್ಲು, ಎಲ್ಲಿಗೆ ಓಡ್ತಾ ಇದೀಯ? ನಿಲ್ಲು, ನಿಲ್ಲು, ನಿಲ್ಲು. ಈ ಊರು ನನ್ನದು. ಕಿವಿ ಕೊಟ್ಟು ಎಲ್ಲರೂ ಕೇಳಿ. ನಾನು ಈ ಊರಿನಲ್ಲಿ ತುಂಬಾ ದೊಡ್ಡದು ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡ್ಬೇಕು ಅಂತ ಇದ್ದೀನಿ. ಅದಕ್ಕೆ ನೀವೆಲ್ರೂ ಇಲ್ಲಿಂದ ಹೋಗ್ಬೇಕಾಗತ್ತೆ. ನಿಮ್ಮೆಲ್ರಿಗೂ ನಿಮ್ಮ ಮನೆಗಳಿಗೆ ಬೆಲೆನ ಕಟ್ಟಲಾಗತ್ತೆ. ಯಾರಿಗಾದ್ರೂ ವಿರೋಧ ಇತ್ತು ಅಂದ್ರೆ ಈಗಲೇ ಮುಂದೆ ಬನ್ನಿ. ಮುಂದೆಯಿಂದ ಜರುಗು. ಹೇ, ಜರುಗು, ಅಲ್ಲಿಂದ ಜಾಗ ಖಾಲಿ ಮಾಡು. ತೆಗಿ, ಡೋರ್ ತೆಗಿ. ಯಾರು ಇವನು? ಹಲೋ ಹಲೋ ಪೊಲೀಸ್, ನಾನು ಪ್ರಿನ್ಸ್ ವಿಕ್ರಾಲ್ ಮಾತಾಡ್ತಾ ಇದ್ದೀನಿ. ನನ್ನ ಜೀವ ಅಪಾಯದಲ್ಲಿದೆ. ನಮ್ಮ ಮೇಲೆ ಅಟ್ಯಾಕ್ ಆಗಿದೆ. ಪ್ರಿನ್ಸ್ 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 ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಪ್ರಿನ್ಸ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಜಯರಾಮ, ಪೊಲೀಸ್ನ ಕರಿ, ಬೇಗ ಪೊಲೀಸ್ನ ಕರಿ, ಬೇಗ. ಸರ್, ಪೊಲೀಸು ನೀವೇನೆ. ನಿಮಗ್ ಸಹಾಯ ಮಾಡೋದಕ್ಕೆ ಇನ್ಯಾರಗ್ ನಾನು ಹೇಳಿ? ಶಿವ, ನಿಲ್ಸು, ನಿಲ್ಸು. ಯಾರ್ ನೀನು? ಮಗು, ನಿನ್ ಪ್ರಾಬ್ಲಮ್ ಆದ್ರೂ ಏನು? ಮಗು ಅಂತ ಕರಿಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು.
ಹೆಲೋ ಅಂಕಲ್, ಫೈಟ್ ಮಾಡ್ತೀರಾ ಇಲ್ಲಾಂದ್ರೆ ಕಾರ್ನ ಸುಮ್ಮನೆ ಕೆಳಗೆ ಇಳಿಸ್ತೀರಾ? ಯಾರು ಅಂತ ನೀನು? ತುಂಬಾ ಚೆನ್ನಾಗಿ ಫೈಟ್ ಮಾಡ್ತೀಯಾ, ತುಂಬಾ ಅದ್ಭುತ. ನನ್ನ ಹೆಸರು ಶಿವ ಅಂತ ಸರ್. ಒಳ್ಳೆ ಹೆಸರು. ನಿನ್ನನ್ ಭೇಟಿಯಾಗಿ ಖುಷಿ ಆಯ್ತು. ಪ್ಯಾಲೇಸ್ಗೆ ಬರಬೇಕು, ನಿನಗೆ ಬಹುಮಾನ ಕೊಡ್ತೀನಿ. ಮತ್ತೆ ಆ ಲಡ್ಡು ಸಿಂಗ್ ಎಲ್ಲಿ? ನಾನಿದ್ದೀನಿ ಸರ್, ನಾನಿದ್ದೀನಿ. ನಾನ್ ಬಂದ್ಬಿಟ್ಟೆ. ಎಲ್ಲರನ್ನು ಓಡಿಸ್ಬಿಟ್ಟೆ ನಾನು. ನೀವಲ್ಲ, ಶಿವ ಓಡಿಸಿದ್ದು. ನನಗೆ ಗೊತ್ತಿದೆ ಸರ್, ನನಗೆ ಗೊತ್ತಿದೆ. ನಾನು ಇವನಿಗೆ ಕಲ್ಸ್ಕೊಟ್ಟಿದ್ದೀನಿ. ಇವನು ತುಂಬಾ ಜಾಣ ಇದ್ದಾನೆ, ಎಲ್ಲವನ್ನೂ ಬೇಗ ಕಲ್ತ್ಕೊಂಡಿದ್ದಾನೆ. ಯಾರಿಗೂ ಏನು ಕೊಡೋದಿಲ್ಲ. ನನಗೆ 2 ಬಾರಿ ದಾಳಿಯಾಗಿದೆ. ಈಗ ₹1 ಯಾರಿಗೂ ಕೊಡೋದಿಲ್ಲ ನಾನು. ಈಗ ನಾನು ಪೂರ್ತಿ ವೇದಾಸ್ ನಗರಕ್ಕೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದು 1 ವಾರದಲ್ಲಿ ಅವರೆಲ್ಲರೂ ಊರನ್ನ ಬಿಟ್ಟು ಹೋಗ್ಬೇಕು. ಇಲ್ಲ ಅಂದ್ರೆ ನಾನು ಎಲ್ಲಾರನ್ನೂ ಒದ್ದು ಓಡಿಸ್ಬೇಕಾಗತ್ತೆ. ಎಷ್ಟು ವಿಚಿತ್ರ ಇದು. ಪ್ರಿನ್ಸ್ನ ಪೂರ್ವಜರು ಎಷ್ಟು ಉದಾರಿಯಾಗಿದ್ರು. ಇವ್ನ್ ನೋಡಿದ್ರೆ ತುಂಬಾನೇ ಸ್ವಾರ್ಥ ತರ ಕಾಣಿಸ್ತಾ ಇದ್ದಾನೆ. ನಮ್ ತಾತ ಹಿಂದೆ ಹೇಳ್ತಾ ಇದ್ರು, 200 ವರ್ಷಗಳ ಹಿಂದೆ ಇಲ್ಲಿಯ ರಾಜ ವೇದಾಂತ್ ಕುಮಾರ್ ಅನ್ನೋನು ತನ್ನ ವಿಲ್ ನಲ್ಲಿ ಈ ಊರನ್ನ ವೇದಾಂತ್ ಸಿಟಿಯವರಿಗೆ ಅಂತ ಬರ್ದಿಟ್ಟಿದ್ನಂತೆ. ಹಾಗಾದ್ರೆ ಈಗ ವಿಲ್ ಎಲ್ಲಿದೆ ತಾತ? ಅದು ಎಲ್ಲಿದೆ ಅಂತ ಗೊತ್ತಿಲ್ಲ ಮಗು. ಆದ್ರೆ ನಮ್ಮ ತಾತ ಆ ವೇದಾಂತ್ ಕುಮಾರ್ ರಾಜನಿಗೆ ಮಂತ್ರಿಯಾಗಿದ್ರಂತೆ. ರಾಜ ವೇದಾಂತ್ಗೆ ಆರೋಗ್ಯ ಹದಗೆಟ್ಟಿತ್ತು. ಅವರು ಚಿಕಿತ್ಸೆಗೆ ಅಮೆರಿಕಕ್ಕೆ ಹೋಗ್ಬೇಕಾಗಿತ್ತು. ಆ ರಾಜ ಆಮೇಲೆ ನಮ್ ತಾತ ಒಬ್ಬರನ್ನೇ ಕರೆದು ಹೇಳಿದ್ರಂತೆ, ಆಚಾರ್ಯರೇ, ನಾನು ಕೇವಲ ನಿಮ್ಮ ಮೇಲೆ ಮಾತ್ರ ನಂಬಿಕೆ ಇಡ್ತೀನಿ. ನಾನು ಚಿಕಿತ್ಸೆಗೋಸ್ಕರ ಪೂರ ಪರಿವಾರದೊಂದಿಗೆ ಅಮೆರಿಕಾಗೆ ಹೋಗ್ತಿದ್ದೀನಿ. ಬಹುಶಃ ವಾಪಸ್ ಬರದೇ ಇರಬಹುದು. ಸರಿಯಾಗಿ ಕೇಳಿಸ್ಕೊಳ್ಳಿ, ನಾನು ನಿವಾಸಿಗಳ ಹೆಸರಲ್ಲಿ ಒಂದು ವಿಲ್ ಮಾಡಿಟ್ಟಿದ್ದೀನಿ. ಆ ವಿಲ್ನ ತುಂಬ ಹುಷಾರಾಗಿಟ್ಟಿದ್ದೀನಿ. ಯಾವುದೇ ಕಾರಣಕ್ಕೂ ಅದು ಕೆಟ್ಟ ಕೈಗೆ ಸಿಗಬಾರ್ದು ಅಂತ. ನೀವು ಬರ್ದಿಟ್ಟಿರೋ ವಿಲ್ ಎಲ್ಲಿದೆ? ಸೇವಕ್ರೇ, ಸೇವಕ್ರೇ, ಆ ವಿಲ್ಲು ಇಲ್ಲೆಲ್ಲ ಇದೆ ಅನ್ಸುತ್ತೆ. ಭೀಮ್ ಸಿಂಗ್, ನೀನು ನನ್ ಜೊತೆ ಬಾ. ಅಲ್ಲಿದೆಯಾ ನೋಡು. ತಾತವ್ರೆ, ತಗೊಳ್ಳಿ. ಮತ್ತೆ ಇದೆ ಆ ಡೈರಿ, ರಾಜ ವೇದಾಂತ ಕೊಟ್ಟಿದ್ದು.
ಈ ಡೈರಿಯಲ್ಲೇ ವಿಲ್ನ ಬರ್ದಿಟ್ಟಿರಬಹುದು. ಈ ಡೈರಿ ಖಾಲಿ ಇದೆ. ಅಯ್ಯೋ, ಹೊಳೆಯುವಂತ ವಸ್ತುವಿನ ಕೆಳಗಡೆನೆ ಚಮತ್ಕಾರ ಇರೋದು. ಹೇಗೆ ಮನಸ್ಸಿನ ಖುಷಿಯ ರಸ್ತೆ ಹೊಟ್ಟೆಯಿಂದ ಹೋಗುತ್ತೋ ಹಾಗೆ ಇದ್ರಲ್ಲಿ ಇಷ್ಟೇನೆ ಬರ್ದಿರೋದು. ಇದ್ರಲ್ಲಿ ಅದಿರುವಂತ ಜಾಗದ ದಾರಿ ಇರಬಹುದು ಅಂತ ಅನ್ಸತ್ತೆ. ಅದಕ್ಕೆ ನಿಮ್ ತಾತ ಅವ್ರ ತಾತಂಗೆ ಅವರು ಇದನ್ನ ಕೊಟ್ಟಿರಬಹುದು. ನೀವಿದ್ರ ಅರ್ಥನ ಕಂಡಿಡೀರಿ. ಅಷ್ಟರಲ್ಲಿ ನಾನು ಹೋಗಿ ಪ್ರಿನ್ಸ್ ಅವ್ರನ್ನ ಮೀಟ್ ಮಾಡ್ಕೊಂಡ್ ಬರ್ತೀನಿ. ನಾನು ಅವರ ಜೀವನ ಉಳಿಸಿದ್ದೀನಿ. ಯಾರಿಗ್ ಗೊತ್ತು, ಅವ್ರು ನನ್ನ ಮಾತನ್ನ ಕೇಳಿ ಅವರು ನಮ್ಮನ್ನ ಇಲ್ಲಿಂದ ಓಡಿಸದೇ ಇರ್ಬೋದೇನೋ. ಇಷ್ಟೊಂದು ಟೈಟ್ ಸೆಕ್ಯೂರಿಟಿ ಇದ್ರೆ ನಾನು ಒಳಗೆ ಹೇಗೆ ಹೋಗೋದು? ಹಾ, ನಾನು ವೇದಾಸ್ ನಗರದ ವಾಸಿಗಳಿಗೆ ₹1 ಕೊಡೋದಿಲ್ಲ. ಅವರು ನನ್ನನ್ನು ಮುಗಿಸ್ಬೇಕು ಅಂತ ನೋಡ್ತಾ ಇದ್ದಾರೆ. ನಾನು ಅವರನ್ನ ಮುಗಿಸ್ಬಿಡ್ತೀನಿ. ಪ್ರಿನ್ಸ್ ವಿಕ್ರಾಲ್, ನಮಸ್ತೆ. ಬಾ ಶಿವ ಬಾ. ನೀನ್ ನನ್ನ ಜೀವ ಉಳಿಸಿದೀಯ. ಮಲ್ಲಪ್ಪ, ಶಿವನ್ಗೇನಾದ್ರೂ ಗಿಫ್ಟ್ ಕೊಡು. ನನ್ಗೆ ಗಿಫ್ಟ್ ಏನು ಬೇಡ ಪ್ರಿನ್ಸ್. ನಾನು ಏನ್ ಕೇಳ್ಕೊಳಕ್ ಬಂದಿದ್ದೀನಿ ಅಂದ್ರೆ, ಇಲ್ಲಿ ವೇದಾ ಸಿಟಿಲಿ ಸ್ವಲ್ಪ ಜನ ಮಾಡಿರೋ ತಪ್ಪಿಂದ ಆ ಶಿಕ್ಷೆ ಎಲ್ಲಾರ್ಗೂ ಸಿಗೋದ್ ಬೇಡ ಅಂತ. ಸ್ವಲ್ಪ ಜನನೇ ನಿಮ್ಮೇಲ್ ಹಲ್ಲೆ ಮಾಡಿದ್ದು, ಮತ್ತೆ ಇಡೀ ಊರವ್ರದ್ದು ಅದರಲ್ಲಿ ಏನು ತಪ್ಪೇ ಇಲ್ಲ. ಯುವರಾಜ್ರೆ, ಜ್ಯೂಸ್. ನೀವೇ ಅಲ್ವಾ ಅವತ್ತು ಪ್ರಿನ್ಸ್ ಮೇಲೆ ಹಲ್ಲೆ ಮಾಡಿದ್ದು? ಹಾಗಾದ್ರೆ ಇದ್ರ ಅರ್ಥ ಏನು? ಇಂಟರ್ವ್ಯೂ ಈಸ್ ಓವರ್. ನಾಳೆ ಬನ್ನಿ. ಗೋ ನಾವ್. ಶಿವ, ನೀನು ಮಿಸ್ಟೇಕ್ ಮಾಡ್ಕೊಂಡಿದ್ಯಾ. ನಾನು ಮಿಸ್ಟೇಕ್ ಮಾಡ್ಕೊಂಡಿದ್ದು ಈಗ ನನ್ನಿಂದ ದೂರ ಆಗಿದೆ. ನೀವು ಬೇಕಂತಾನೆ ಇವ್ರಿಗೆ ಹೇಳಿ ನಿಮ್ ಮೇಲೆ ನೀವೇ ಹಲ್ಲೆ ಮಾಡಿಸ್ಕೊಂಡಿರೋದು ಅಲ್ವಾ? ಯಾಕಂದ್ರೆ ವೇದಾ ಸಿಟಿ ಅವ್ರ ಮೇಲೆ ನೀವು ಕೋಪ ತೋರಿಸಿ ಅವ್ರನ್ನ ಇಲ್ಲಿಂದ ಏನು ಇಲ್ದೇನೆ ಕಳಿಸ್ಬೇಕು ಅಂತ ತಾನೆ ನೀವ್ ಇದನ್ನೆಲ್ಲ ಪ್ಲಾನ್ ಮಾಡಿದ್ದು. ವಿಕ್ರಾಲ್ನ ತಾಳಕ್ಕೆ ಇಡೀ ಪ್ರಪಂಚನೇ ಕುಣಿಯುತ್ತೆ. ನೀನ್ ಯಾವ ವಸ್ತು? ಹಿಡ್ಕೊಳ್ಳಿ ಅವನ್ನ. ಏನ್ ನೋಡ್ತಾ ಇದ್ದೀರಾ? ಹಿಡೀರಿ ಅವನ್ನ. ಈ ಹುಡುಗನ ಹಿಡ್ಕೊಳ್ಳೋದಕ್ಕೆ ಯಾರಾದ್ರೂ ಲಾಯಕ್ಕಾಗಿದ್ದೀರೋ ಇಲ್ವೋ? ಈ ಮಗುನ ಯಾರ ಕೈಲಾದ್ರೂ ಹಿಡಿಯೋಕ್ಕಾಗುತ್ತೋ ಇಲ್ವೋ? ಏನ್ ಮಾಡ್ತಾ ಇದ್ಯಾ? ನಿನ್ಗೇನ್ ತಲೆ ಕೆಟ್ಟಿದ್ಯಾ? ಬಿಡ್ಬೇಡಿ ಅವನನ್ನ.
ಎಲ್ಲಿಗೆ ಓಡ್ತೀಯ? ನಿಂತ್ಕೊಳ್ಳೋ. ಅರೆ ಹಿಡೀರಿ ಅವನ್ನ. ಹೊಳೆಯುವಂತ ವಸ್ತುವಿನ ಕೆಳಗಡೆನೆ ಚಮತ್ಕಾರ ಇರೋದು. ಹೇಗೆ ಮನಸ್ಸಿನ ಖುಷಿಯ ರಸ್ತೆ ಹೊಟ್ಟೆಯಿಂದ ಹೋಗುತ್ತೋ ಹಾಗೆ. ವೇದಾ ಸಿಟಿಯಲ್ಲಿ ಹೊಳೆಯುವಂತ ಜಾಗ ಎಲ್ಲಿದೆ? ಇಲ್ಲಿ ರಾಜ್ಕುಮಾರ್ ಅವರ ಅರಮನೆ ಇದೆ ಅಷ್ಟೇ. ಅದ್ಭುತವಾದ ಹೊಳೆಯುವಂತ ಜಾಗ ಅದು. ಆದ್ರೆ ಚಮತ್ಕಾರ ಇರೋದು ಅದ್ರ ಕೆಳಗಡೆ ಅಂತೆ. ಅದ್ರ ಅರ್ಥ ಏನು ಅಂದ್ರೆ ಅರಮನೆ ಕೆಳಗಡೆ ಏನೋ ಒಂದು ಜಾಗ ಇರಬಹುದು. ಆದ್ರೆ ಎಲ್ಲಿ? ಅದಕ್ಕೆ ದಾರಿ ನಮ್ಗೆ ಎಲ್ಲಿ ಸಿಗತ್ತೆ? ನನ್ಗನ್ಸುತ್ತೆ ಮುಂದೆ ಬರ್ದಿರೋ ಲೈನ್ಗಳಲ್ಲಿ ಏನೋ ಸೀಕ್ರೆಟ್ ಇದೆ ಅಂತ. ತಲೆ ಕೆಲ್ಸ ಮಾಡ್ಬೇಕಂದ್ರೆ ಹೊಟ್ಟೆಗೆ ಏನಾದ್ರೂ ಹಾಕೋಬೇಕು. ನನ್ಗಂತೂ ತುಂಬಾ ಹೊಟ್ಟೆ ಹಸಿತಾ ಇದೆ. ತಲೆಗೆ ಖುಷಿ ಸಿಗ್ಬೇಕಂದ್ರೆ ಹೊಟ್ಟೆಗೆ ಏನಾದ್ರೂ ಹಾಕೋಬೇಕು. ಹೊಟ್ಟೆಗೆ ಏನಾದ್ರೂ ಹಾಕೋಬೇಕಂದ್ರೆ ಅದು ಅಡ್ಗೆ ಮನೇಲಿ ಇರುತ್ತೆ. ಬಾ ಶಿವ ಮನೆಗೆ ಹೋಗೋಣ. ಭೀಮ್ ಸಿಂಗ್ ಅಡ್ಗೆ ಮನೇಲಿ ಏನಾದ್ರೂ ತಿನ್ನೋದಿಟ್ಟಿರ್ಬೋದಲ್ವಾ? ಎಸ್ 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 ಆದಿ, ಎಸ್ ನೀನು ಮಿಸ್ಟ್ರಿ ಸಾಲ್ವ್ ಮಾಡ್ಬಿಟ್ಟೆ. ನನ್ಗೆ ಯಾಕೆ ಹೊಡ್ದ್ಯಾ? ಆದಿ, ಯು ಆರ್ ಜೀನಿಯಸ್. ಜೀನಿಯಸ್ ಗಳಿಗೆ ಹೊಡೆಯೋ ಹಕ್ಕು ನಿಂಗಿಲ್ಲ. ಇವಾಗ ತಾನೇ ನೀನ್ ಹೇಳಿದ್ಯಲ್ಲ ಹೊಟ್ಟೆಯ ಖುಷಿಯ ರಸ್ತೆ ಇರೋದು ಕಿಚನ್ ಕಡೆ ಅಂತ. ಬಹುಶಃ ರಾಜ ಹೇಳೋದಕ್ ಹೊರಟಿದ್ದು ಅದೇ ಇರ್ಬೋದು ಅಲ್ವಾ? ಅಂದ್ರೆ ಖುಷಿ ಇರೋದು ಹೊಟ್ಟೆಯಿಂದ ಅಂತ. ಅಂದ್ರೆ ಮುಂದಿನ ಪ್ರಶ್ನೆ ಹುಟ್ಟೋದು ಅದೇ ಅಲ್ವಾ? ಹೊಟ್ಟೆಯ ಖುಷಿಯ ರಸ್ತೆ ಯಾವ ಕಡೆ ಅಂತ. ಮತ್ತೆ ಉತ್ತರ ಕಿಚನ್. ಮಹಲಿನ ಕಿಚನ್ ನಲ್ಲೇ ನಮ್ಗೆ ರಸ್ತೆ ಸಿಗ್ಬೋದು. ಅದೇ ನಮ್ಮನ್ನ ಅಲ್ಲಿಗೆ ತಲುಪಿಸುತ್ತೆ. ಆದಿ, ನೀನ್ ತುಂಬಾನೇ ಇಂಟೆಲಿಜೆಂಟ್. ಇಂಟೆಲಿಜೆಂಟ್ ನಾನು ಹುಡ್ತಾನೆ ಇದ್ದೆ, ಯಾವತ್ತೂ ತೋರಿಸ್ಕೊಳ್ಳಿಲ್ಲ ಅಷ್ಟೇ. ಶಿವ, ಅದೆಲ್ಲಿದೆ ಅಂತ ಗೊತ್ತಾಗೋಯ್ತು. ನಡಿ ನಮ್ ಜೊತೆ. ಮಹಲ್ನ ಕಿಚನ್ ಇಂದ ಒಂದು ದಾರಿ ಸಿಗತ್ತೆ. ಅದು ಮಹಲ್ನಲ್ಲೇ ಇದೆ. ನಾವು ಮಹಲ್ನ ಕಿಚನ್ ಒಳಗಡೆ ಹೋಗ್ಬೇಕಾ? ಲಡ್ಡು ಸಿಂಗ್ ಸರ್ನ ಹೆಲ್ಪ್ ತಗೋಬೇಕನ್ಸತ್ತೆ. ಹಲೋ ಲಡ್ಡು ಸಿಂಗ್ ಸರ್. ಹೌದು ಶಿವ, ಹೌದು, ಸಹಾಯ ಸಿಗುತ್ತೆ. ಇಲ್ಲಿಂದ 50-100 ಕಿಲೋಮೀಟರ್ ದೂರದಲ್ಲಿ ಯಾರೇ ಒಬ್ರಿಗೂ ಸಹಾಯ ಬೇಕು ಅಂತಂದ್ರೆ ಲಡ್ಡು ಸಿಂಗ್ನೆ ನೆನ್ಪು ಮಾಡ್ಕೊಳ್ತಾರೆ. ತಾತ ಅವ್ರಿಗೆ ಈ ವಿಷಯ ಹೇಳಲೇಬೇಕು. ಹಲೋ ಹಲೋ ತಾತ ಅವ್ರೆ, ಸಮಸ್ಯೆಗೆ ಪರಿಹಾರ ಸಿಕ್ತು, ಕೇಳ್ತಾ ಇದೀಯಾ?